ಶೋರೂಮ್ ಅಲ್ಲಿ ಏನಂದ್ರೆ ನಿಮ್ಗೆ ಎಕ್ಸ್ಟ್ರಾ ಬೀಳುತ್ತೆ. ಅವ್ರು ಏನಾಗ್ತಾರೆ, ಒಂದು ಟ್ರಾನ್ಸ್ಪರೆನ್ಸಿ ಅನ್ನೋದು ಶೋರೂಮ್ ಅಲ್ಲಿ ಇಲ್ಲ. ಕಿಲ್ಟ್ ಕಂಪ್ಲೀಟ್ ವಾಟರ್ ಪಂಪ್ ಕಿಟ್ಟು ವಿ ಬೆಲ್ಟ್ ಅಪ್ರಾಕ್ಸಿಮೇಟ್ಲಿ 35,000 ಅಷ್ಟು ಎಸ್ಟಿಮೇಟ್ ಇವ್ರು ಹಾಕೊಂಡಿದ್ದಾರೆ. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಟೋಮೋಟಿವ್. ನಾವು ನಮ್ಮ ವೆಂಟೋಲ್ ಹೋಗ್ತಾ ಇದೀವಿ. ಇವಾಗ ಟೈಮ್ ಬಂದು 5:50 ಆಗ್ತಿದೆ. ಸೊ ಇವತ್ತು ಬಂದು 13th ಫೆಬ್ರವರಿ. ವೆಂಟೋಲ್ ಯಾಕೆ ಹೋಗ್ತಿದೀವಿ ಅಂದ್ರೆ, ವೆಂಟೋಗೆ ನಾವ್ ಇದನ್ನ ಪರ್ಚೇಸ್ ಮಾಡಿ 1 year ಹತ್ರ ಏನೋ ಆಗಿದೆ. ಪೀರಿಯಾಡಿಕ್ ಮೇಂಟೆನೆನ್ಸ್ ಒಂದು ಸರ್ವಿಸ್ಗೆ ಡ್ಯೂ ಬಂದಿದೆ. ಸೊ ಸರ್ವಿಸ್ ಆಲ್ರೆಡಿ ಬಂತು. ಅದ್ರ ಪ್ಲಸ್ 1200 ಕಿಲೋಮೀಟರ್ಸ್ ಎಕ್ಸ್ಟ್ರಾನೇ ಓಡಿಸ್ಬಿಟ್ಟಿದೀವಿ. ಅಂಡ್ ಒಂದು 1,25,000 ಕಿಲೋಮೀಟರ್ಸ್ ಓಡಿರೋದ್ರಿಂದ ಟೈಮಿಂಗ್ ಬೆಲ್ಟ್ ಚೇಂಜ್ ಮಾಡಿಸ್ಬೇಕು. ಆದ್ರಿಂದ ಈಗ ನಾವು ಇದಕ್ಕೆ ಏನ್ ಎಸ್ಟಿಮೇಟ್ ಆಗುತ್ತೆ ಅಂತ ಕೇಳಕ್ ಹೋಗ್ತಾ ಇದೀವಿ. ಜೊತೆಗೆ ನಮ್ಮ ಸ್ಕೋಡಾಗೆ ಒಂದು ರಿಲೇ ಆರ್ಡರ್ ಮಾಡಿದೆ. ಸೊ ಆ ರಿಲೇ ಈಗ ಬಂದಿದ್ಯಂತೆ. ನನ್ನ ಪ್ರೀವಿಯಸ್ ವ್ಲಾಗ್ ಯಾರು ನೋಡಿಲ್ಲ, ಹೋಗಿ ನೋಡಿ. ಅದ್ರಲ್ಲಿ ಹೇಳಿದೀನಿ ಏನ್ ರಿಲೇ ಏನು ಅನ್ಬಿಟ್ಟು. ಈ ವಿಡಿಯೋ ಫೈಲ್ ಫಿಟ್ಟಿಂಗ್ ನಿಮಗ್ ತಿಳಿಸ್ಕೊಡ್ತೀನಿ. ಸೊ ಅದ್ ಬಂದಿದ್ಯಂತೆ, ಅದನ್ನ ಫಿಟ್ ಮಾಡ್ಸಕ್ ಹೋಗ್ತಿದೀವಿ. ಅಂಡ್ ಈ ಗಾಡಿಗೆ ಒಂದು ಎಸ್ಟಿಮೇಟ್ ಏನಾಗುತ್ತೆ, ನಾವು ಶೋರೂಮ್ ಅಲ್ಲಿ ಮಾಡಿಸ್ತಿಲ್ಲ, ಬಿಕಾಸ್ ನಮಗ್ ಗೊತ್ತಿರೋ ಕಡೆ ಇಲ್ಲೇ ಒಂದ್ ಕಡೆ ಮಾಡಿಸ್ತಾ ಇದೀವಿ. ಸೊ ಸ್ಪೇರ್ ಪಾರ್ಟ್ಸ್ ಅಂಡ್ ಆಲ್ ಎಲ್ಲ ನಮ್ ಜವಾಬ್ದಾರಿ, ನಾವು ನೋಡ್ಕೊಂಡು ಹಾಕ್ಸ್ಕೊತಿದೀವಿ. ಶೋರೂಮ್ ಅಲ್ಲಿ ಏನಂದ್ರೆ ನಿಮ್ಗೆ ಎಕ್ಸ್ಟ್ರಾ ಬೀಳುತ್ತೆ. ಅವ್ರು ಏನಾಗ್ತಾರೆ, ಒಂದು ಟ್ರಾನ್ಸ್ಪರೆನ್ಸಿ ಅನ್ನೋದು ಶೋರೂಮ್ ಅಲ್ಲಿ ಇಲ್ಲ. ಆದ್ರಿಂದ ಈಗ ನಾವು ಇಲ್ಲೇ ನಮಗ್ ಗೊತ್ತಿರೋ ಕಡೆ ಮಾಡಿಸ್ತಾ ಇದೀವಿ. ಇಲ್ಲಿ ಬಂದ್ವಿ ಇವಾಗ. ಸೊ ಹೋಗಿ ಈಗ ಮಾಡ್ಸೋಣ, ನಮ್ಮ ಸ್ಕೋಡಾ ಫಿಟ್ ಮಾಡ್ಸೋಣ. ಇದಕ್ಕೆ ಎಸ್ಟಿಮೇಟ್ ಹಾಕ್ಸೋಣ, ಏನೇನ್ ಪಾರ್ಟ್ಸ್ ಹಾಕ್ಸ್ಬೇಕು ಎಲ್ಲಾನು ಒಂದು ತಗೊಂಡು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಒಳಗೆ ಹೋಗೋಣ ಫಸ್ಟ್. ಸೊ ನನ್ನ ಕಾರಲ್ಲಿ ಈ ರಿಲೇನೆ ಹೋಗಿದ್ದು ಹೆಡ್ಲೈಟ್ ಬರ್ದೇ ಇರೋ ಕಾರಣ. ಅದ್ರ ಜೊತೆಗೆ ಇನ್ನೊಂದು ಕೆಟ್ಟದಿದ್ದು ಎಂಬಿಯಂಟ್ ಸೆನ್ಸರ್ ಅಂತ, ಈ ಒಂದು ಅದರಿಂದ AC ಕಂಟ್ರೋಲ್ ಆಗುತ್ತೆ. ಅಂಡ್ ಸೊ ಆ ಒಂದನ್ನು ಚೇಂಜ್ ಮಾಡ್ಸ್ಬೇಕು ಈಗ. ಸೊ ಇದಿಷ್ಟು ಬಂದು ಇದರ ಓಲ್ಡ್ ವೈರಿಂಗ್, ಏನೇನು ಲೈಟ್ ಇದೆ ಇಷ್ಟು ಓಲ್ಡ್ ವೈರಿಂಗ್. ನಾನು ಯಾವುದೋ ಒಂದು ಥರ್ಡ್ ಪಾರ್ಟಿ ಹಾಕ್ಸಿದ್ದು ಆಫ್ಟರ್ ಮಾರ್ಕೆಟು, ಅದಕ್ಕೆ ಈ ಸಮಸ್ಯೆಗಳು. ಸೊ ಇದೇ ಬಂದಿದ್ರ ಒಂದು ಆಂಬಿಯಂಟ್ ಸೆನ್ಸರ್ ಆಗಿರುತ್ತೆ, AC ಟೆಂಪ್ರೇಚರ್ ಕಟ್ ಮಾಡೋದು. ಇದು ಇದ್ರದ ಕಪ್ಲರ್, ನಂದು ಇದೇ ಕಟ್ ಆಗಿ ಹೋಗಿತ್ತು ನನ್ನ ಸ್ಕೋಡಲ್ಲಿ. ಇದಿಷ್ಟು ಹಾಕ್ಸ್ತಾ ಇದೀನಿ. ವೈರಿಂಗ್ ಆಲ್ಸೋ ಡನ್. ನೋಡಿ ಕ್ಲೀನ್ ಆಗಿದೆ ವೈರಿಂಗ್, ಮುಂಚೆ ಎಲ್ಲ ಆಗೋಗಿದ್ದು. ಸೊ ಇನ್ನು ನನ್ನ ಗಾಡಿಗಳಲ್ಲಿ ಎಂಬಿಯಂಟ್ ಸೆನ್ಸರ್ ಆಯ್ತು, ಇನ್ನೊಂದಷ್ಟು ಫಾಲ್ಟ್ ಕೋಡ್ಸ್ಗಳಿದೆ. ಸೊ ಅದನ್ನ ನೆಕ್ಸ್ಟ್ ಸರ್ವಿಸ್ ಅಲ್ಲಿ ಕ್ಲಿಯರ್ ಮಾಡಿಸ್ಬೇಕು. ಸೊ ಎಂಬಿಯಂಟ್ ಸೆನ್ಸರ್ ಬಂದು ಇದೆ ಇಲ್ಲಿ ಕೂತಿರುತ್ತೆ ಕೆಳಗಡೆ ಲೋವರ್ ಗ್ರಿಲ್ ಪಾರ್ಟ್ ಅಲ್ಲಿ. ಆಲ್ ಡನ್, ಲೆಟ್ಸ್ ಗೋ. ಸೊ ಎಲ್ಲ ಕೆಲಸ ಆಲ್ ಡನ್. ಈಗ ಇಲ್ಲಿ ನೋಡ್ತಿರ್ಬೋದು, ನನ್ನ ಕಾರಲ್ಲಿ ಇಂಜಿನ್ ಲೈಟ್ ಬರ್ತಾ ಇತ್ತು, ಬಟ್ ಆ ಇಂಜಿನ್ ಲೈಟ್ ನು ಎರೇಸ್ ಮಾಡ್ಸಿದೀನಿ. ಆ ಎಂಬಿಯಂಟ್ ಸೆನ್ಸರ್ ಒಂದು ಫಾಲ್ಟ್ ಬಿಟ್ಟಿ ನನ್ನ ಕಾರಲ್ಲಿ ಇನ್ನೂ ಒಂದಷ್ಟು ಇದೆ, ಲಿಸ್ಟ್ ಆಗ್ತಿದೀನಿ ನೋಡಿ ಒಂದು. ಸೊ ಇನ್ನೊಂದ್ ಸ್ವಲ್ಪ ಕೆಲ್ಸಗಳು ನನ್ನ ಕಾರಲ್ಲಿ ಇದೆ, ಬಟ್ ಓಡಕ್ಕೆ ಏನು ತೊಂದರೆ ಇಲ್ಲ. ಅವೆಲ್ಲ ಸಣ್ಣ ಸಣ್ಣದ್ದು ಒಂದೊಂದು ಸೆನ್ಸರ್ಗಳು, ಕೂಲೆಂಟ್ ಪಂಪ್ ಅನ್ನೋದು. ಬಟ್ ನಂದ್ರಲ್ಲ ಚೆನ್ನಾಗಿದೆ, ತುಂಬಾ ಶಾರ್ಟ್ ಆಗಿಲ್ಲ. ಸಣ್ಣ ಸಣ್ಣ ಒಂದು ಕಟ್ಗಳಿಂದ ಆತರ ಆಗಿದೆ. ಅದಾಗಿದ್ದು ಯಾವಾಗ ಅಂದ್ರೆ, ಒಂದು ವ್ಲಾಗ್ ಹಾಕಿದೀನಿ ನೋಡಿ, ನನ್ನ ಫ್ರೆಂಡ್ ನಮ್ಮ ತೇಜಸ್ ಅವರು ಸಣ್ಣದೊಂದು ಹಳ್ಳಕ್ ಬಿಟ್ಬಿಟ್ಟಿದ್ರು. ಆಗ ಕಂಪ್ಲೀಟ್ ಏನಾಗಿತ್ತು, ಒಂದು ಇದಿದೆಯಲ್ಲ ಲಾಕ್ ಸೆಟ್, ನಮ್ ಸ್ಕೋಡಾ ಫ್ರಂಟ್ ಅಲ್ಲಿ ವೋಕ್ಸ್ವ್ಯಾಗನ್ ಗ್ರೂಪ್ ಕಾರ್ಸ್ ಗಳು ಓನರ್ ಗಳು ಗೊತ್ತಿರುತ್ತೆ, ಲಾಕ್ ಸೆಟ್ ಕಂಪ್ಲೀಟ್ ಚೇಂಜ್ ಮಾಡಿಸಿದೆ. ಅದೊಂದು ಕಟ್ಟಾಗೋಗಿತ್ತು ಲಾಕ್ ಸೆಟ್. ಆಗ ನಾನು ಮಾಡಿಸ್ತವನ್ ಕರೆಕ್ಟ್ ಆಗಿ ಮಾಡಿಲ್ಲ, ಅವನು ತಪ್ಪುಗಳು ಮಾಡ್ಬಿಟ್ಟವನೆ. ಆದ್ರಿಂದ ಆಮೇಲೆ ಲಾಕ್ ಸೆಟ್ ಕ್ಯಾರಿಯರ್ ಚೆನ್ನಾಗಿರೋದು ಹಾಕಿಲ್ಲ ಅವನು, ಯಾವ ಸೆಕೆಂಡ್ಸ್ ಯಾವ್ದು ಹಾಕ್ಬಿಟ್ಟಿದ್ದಾರೆ. ನನಗೂ ಗೊತ್ತಿರ್ಲಿಲ್ಲ ಹಿಂಗೆ ಅಂತ. ಗೊತ್ತಿದ್ರೆ ಹೊಸದೇ ಹಾಕ್ಸಿರುವೆ. ಸೊ ಅದೊಂದು ಹಾಕ್ಬಿಟ್ಟಿದ್ದಾನೆ. ಆದ್ರಿಂದ ಸ್ವಲ್ಪ ಎಲ್ಲೆಲ್ಲೆಲ್ಲೋ ಕಟ್ಗಳಾಗ್ಬಿಟ್ಟಿದೆ ಸೆನ್ಸರ್ಗಳು. ಬಟ್ ಓಡಕ್ಕೆ ಇಲ್ಲಿವರೆಗೂ ತೊಂದರೆ ಇಲ್ಲ. AC ಇಸ್ ಆಲ್ಸೋ ವರ್ಕಿಂಗ್ ಪರ್ಫೆಕ್ಟ್ ನಾವ್. ನನ್ಗೆ AC ದಿನ ಅದ್ ಬರ್ತಾನೆ ಇರ್ಲಿಲ್ಲ, ಬಟ್ ನಾನು ಲೈಕ್ ಓಡಿಸ್ತಾನೆ ಇದ್ದೆ. ನಾನು ಅನ್ಕೊಂಡೆ ಸರ್ವಿಸ್ ಟೈಮಲ್ಲಿ ಮಾಡ್ಸೋಣ ಅಂತ. ಬಟ್ ಈಗ ಬಂದಿದೆ ಅಂತ ಮಾಡಿಸ್ಬಿಟ್ಟೆ. ಈಗ ಮತ್ತೆ ಸರ್ವಿಸ್ ಬರ್ಬೇಕು ಇನ್ನೊಂದು ಸ್ವಲ್ಪ ದಿನಕ್ಕೆ. 2,500 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ಬಂದಾಗ ಇನ್ನೊಂದಷ್ಟು ಕೆಲಸಗಳು ಮಾಡಿಸ್ತೀನಿ. ಸೊ ನಮ್ಮ ಒಂದು ವೆಂಟೋ ಕೂಡ ನಮ್ಮ ಜೊತೆಗೆ ಇದೆ. ವೆಂಟೋ ಅಪ್ಡೇಟ್ ಹೇಳೋದಾದ್ರೆ, ವೆಂಟೋಗೆ ಏನೇನ್ ಚೇಂಜ್ ಮಾಡಿಸ್ಬೇಕು ಅಂದ್ರೆ, ಟೈಮಿಂಗ್ ಕಿಲ್ಟ್ ಕಂಪ್ಲೀಟ್ ವಾಟರ್ ಪಂಪ್ ಕಿಟ್ಟು ವಿ ಬೆಲ್ಟ್, ಆಮೇಲೆ ಕಂಪ್ಲೀಟ್ ಆಯಿಲ್ ಸರ್ವಿಸು. ಸೊ ನಾವು ಬಂದು ನನ್ನ ಸ್ಕೋಡಲ್ಲಿ ತುಂಬಾ ವರ್ಷಗಳಿಂದ ಶೆಲ್ದೇ ಯೂಸ್ ಮಾಡ್ತಿರೋದು ಆಯಿಲ್, ಫುಲ್ಲಿ ಸಿಂಥೆಟಿಕ್ ಆಯಿಲ್ ನ ಇವಾಗ ಯೂಸ್ ನಮ್ ವೆಂಟೋಗೆ ಯೂಸ್ ಮಾಡೋದು. ಈಗ ನನ್ನ ನೆಕ್ಸ್ಟ್ ಸರ್ವಿಸ್ ಅಲ್ಲೂ ನನ್ನ ಸ್ಕೋಡಾಗ ಅದನ್ನೇ ಯೂಸ್ ಮಾಡೋದು. ಸೊ ಅದೊಂದು ಎಲ್ಲಾ ಸೇರಿ, ಆಮೇಲೆ ಸಣ್ಣದು ಕೆಲ್ಸಗಳಿದೆ. ಆಮೇಲೆ ನಮ್ದು ವೆಂಟೋಲಿ ಒಂದು ಡಿಕ್ಕಿ ಡ್ಯಾಮೇಜ್ ಆಗ್ಬಿಟ್ಟಿದೆ, ಒಂದು ಡೆಂಟ್ ಆಗ್ಬಿಟ್ಟಿದೆ ಡಿಕ್ಕಿಲಿ. ಅದನ್ನ ತೆಗ್ಸಾಕೊಂದು.
ಸೊ ಕಾಸ್ಟ್ ಎಲ್ಲ ಓವರ್ ಆಲ್ ಸೇರಿ ಅಪ್ರಾಕ್ಸಿಮೇಟ್ಲಿ 35,000 ಅಷ್ಟು ಎಸ್ಟಿಮೇಟ್ ಇವ್ರು ಹಾಕೊಟ್ಟಿದ್ದಾರೆ. ಸೊ ಅದ್ರದ್ದು ಒಂದು ಮಾಡ್ಬೇಕಾದ್ರೆ ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ, ವಿಡಿಯೋ ಮಾಡ್ತೀನಿ ಅದೇನೇನ್ ಚೇಂಜ್ ಆಗುತ್ತೆ ಅಂತ. ನನ್ನ ಕಾರ್ ಸರ್ವಿಸ್ ಕೂಡ ಮಾಡಿಸ್ತೀನಿ. ಸದ್ಯಕ್ಕೆ ಸ್ಕೋಡಾ ಇಸ್ ಆಲ್ ಫೈನ್. ಈಗ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಸರ್ವಿಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಕಾಸ್ಟ್ ಬೀಳುತ್ತೆ ಒಂದು ಜನರಲ್ ಸರ್ವಿಸ್ಗೆ ಅಂತ ತಿಳಿಸ್ಕೊಡ್ತೀನಿ. ನಮ್ಮ ವೆಂಟೋಗೆ ಕಂಪ್ಲೀಟ್ ಟೈಮಿಂಗ್ ಬೆಲ್ಟ್ ಎಲ್ಲ ಚೇಂಜ್ ಮಾಡಿಸಿದ್ರೆ ಆಚೆ ಕಡೆ ಮಾಡಿಸೋದು ಸೇಫಾ ಅಂತ ಏನಾದ್ರು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ತರ ವ್ಲಾಗ್ಸ್ ಗಳು ಬರ್ತಾನೆ ಇರುತ್ತೆ. ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Every night I we play